ಪಂಚರಾಜ್ಯ ಚುನಾವಣೆಯ ಕಟ್ಟ ಕಡೆಯ ಹಂತದ ಮತದಾನ ನಡೆದದ್ದು ಪಶ್ಚಿಮ ಬಂಗಾಳದ 142 ವಿಧಾನಸಭಾ ಕ್ಷೇತ್ರಗಳಿಗೆ. ಎಲ್ಲ ಮತದಾನಗಳು ಮುಗಿದಿವೆ. ಮತಯಂತ್ರಗಳು ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದ್ದಾವೆ. ಈ ಹಂತದಲ್ಲಿ ಅಭ್ಯರ್ಥಿಗಳು, ರಾಜಕೀಯ ನಾಯಕರು ವಿಶ್ರಾಂತಿ ಪಡೀತಾರೆ. ಪ್ರಚಾರಕ್ಕಾಗಿ ಓಡಾಡಿ ಸುಸ್ತಾಗಿರ್ತಾರೆ, ರೆಸ್ಟ್ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಅಲ್ಲ. ನಿನ್ನೆ ಕೋಲ್ಕತ್ತಾದಲ್ಲಿ ಹೈಡ್ರಾಮಾ, ಒಂದು ಸಿಸಿಟಿವಿ ಫುಟೇಜ್ ಸಂಚಲನ ಸೃಷ್ಟಿಸಿತು. ಸ್ಟ್ರಾಂಗ್ ರೂಮ್ ಒಳಗಡೆ ಚುನಾವಣಾ ಆಯೋಗದವರಿದ್ದಾರೆ ಅಂತ. ಒಂದು ಸಲ ಎಲ್ಲ ಮತಯಂತ್ರಗಳನ್ನ ಒಳಗಿಟ್ಟು ಭದ್ರ ಮಾಡಿಬಿಟ್ಟರೆ ಆಮೇಲೆ ಯಾರು ಹೋಗಂಗಿಲ್ಲ ಅಲ್ಲಿ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಅದನ್ನ ಲಾಕ್ ಮಾಡಲಾಗುತ್ತೆ. ಹಂಗಿರುವಾಗ ಒಳಗೆ ಹೆಂಗ್ ಹೋದ್ರು ಪ್ರಶ್ನೆ ಎತ್ತಿದ್ದು ತೃಣಮೂಲ ಕಾಂಗ್ರೆಸ್. ಸ್ಟ್ರಾಂಗ್ ರೂಮ್ ಒಳಗಡೆ ಚುನಾವಣಾ ಸಿಬ್ಬಂದಿ ಇರುವ ಸಿಸಿಟಿವಿ ಫುಟೇಜ್ ಬಿಡುಗಡೆ ಮಾಡೋದು. ಟಿಎಂಸಿ ಕಾರ್ಯಕರ್ತರು ಲಗ್ಗೆ ಹಾಕಿದ್ರಲ್ಲಿಗೆ. ಸಚಿವೆ ಶಶಿ ಪಂಜಾ, ಮಾಜಿ ಸಂಸದ ಕುನಾಲ್ ಘೋಷ್ ಬಂದು ಪ್ರತಿಭಟನೆ ಶುರು ಮಾಡಿದ್ರು. ಬಿಜೆಪಿ ಕಾರ್ಯಕರ್ತರು ಬಂದ್ರು ಸ್ಥಳಕ್ಕೆ. ಮಧ್ಯರಾತ್ರಿಯ ತನಕ ನಡೀತಿ ಗದ್ದಲ. ಸ್ವತಃ ಮಮತಾ ಬ್ಯಾನರ್ಜಿ ಓಡೋಡಿ ಬಂದ್ರು ಸ್ಟ್ರಾಂಗ್ ರೂಮ್ಗೆ. ಉತ್ತರ ಕೋಲ್ಕತ್ತಾದ ಖುದಿರಾಮ್ ಅನುಶೀಲನ್ ಕೇಂದ್ರದಲ್ಲಿ ಮತಯಂತ್ರಗಳನ್ನ ಇಡಲಾಗಿತ್ತು. ಅಲ್ಲೇ ಎಲ್ಲ ಗಲಾಟೆ ನಡೆದದ್ದು. ಸ್ವತಃ ಮಮತಾ ಬ್ಯಾನರ್ಜಿ ಬಂದ್ರು. ಅವರ ವಿಧಾನಸಭಾ ಕ್ಷೇತ್ರ, ಮಮತಾ ಬ್ಯಾನರ್ಜಿ ಸ್ಪರ್ಧಿಸಿರುವ ವಿಧಾನಸಭಾ ಕ್ಷೇತ್ರ ಭವಾನಿಪುರದ ಇವಿಎಂಗಳನ್ನು ಅಲ್ಲೇ ಇಡಲಾಗಿತ್ತು. ನನ್ನನ್ನು ಸ್ಟ್ರಾಂಗ್ ರೂಮ್ ಒಳಗೆ ಬಿಡಿ ಅಂತ ಗಲಾಟೆ ಮಾಡಿದ್ರು ಮಮತಾ ಬ್ಯಾನರ್ಜಿ. ಅಲ್ಲಿದ್ದ ಸಿಬ್ಬಂದಿ ಅವಕಾಶ ನಿರಾಕರಿಸಿದರು. ಬಿಜೆಪಿ ಕಾರ್ಯಕರ್ತರು ಬಂದು ಪ್ರತಿಭಟನೆ ಶುರು ಮಾಡಿದ್ರು. ಚುನಾವಣಾ ಅಕ್ರಮ ನಡೀತಾ ಇದೆ ಅಂತ 4 ತಾಸು ಅಲ್ಲೇ ಕೂತ್ಕೊಂಡಿದ್ರು ಮಮತಾ ಬ್ಯಾನರ್ಜಿ. ಹೋಗುವಾಗ ಕಾರ್ನಲ್ಲಿ ಕುಳಿತು ಸಿಸಿಟಿವಿ ಫುಟೇಜ್ ತೋರಿಸಿದ್ರು ತಮ್ಮ ಮೊಬೈಲ್ನಲ್ಲಿ. ತಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ಟರು, 24/7 ಸ್ಟ್ರಾಂಗ್ ರೂಮ್ ಅನ್ನ ಕಾಯ್ಬೇಕು ನೀವು ಅಂತ. ಇದೆಲ್ಲ ಗಲಾಟೆಯ ವಿಷಯ ಆಯಿತು. ಇದೆಲ್ಲವನ್ನು ಕೇಳಿದ ನಂತರವೂ ಉಳಿದ ಪ್ರಶ್ನೆ, ಸ್ಟ್ರಾಂಗ್ ರೂಮ್ ಒಳಗಡೆ ಚುನಾವಣಾ ಸಿಬ್ಬಂದಿ ಏನು ಮಾಡ್ತಾ ಇದ್ರು ಅಂತ. ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಇವಿಎಂಗಳನ್ನು ಸಂಗ್ರಹಿಸಿ ಇಟ್ಟಿರುವ ಸ್ಟ್ರಾಂಗ್ ರೂಮ್ಗಳನ್ನು ಸೀಲ್ ಮಾಡಲಾಗಿದೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಅಭ್ಯರ್ಥಿಗಳ ಎದುರೇ ಸೀಲ್ ಮಾಡಿದ್ದೀವಿ.
ಅವುಗಳನ್ನ ಯಾರೂ ಮುಟ್ಟಿಲ್ಲ. ಪೋಸ್ಟಲ್ ಬ್ಯಾಲೆಟ್ಗಳನ್ನು ಹಿಡಿಯುವುದಕ್ಕೆ ಬೇರೆ ಸ್ಟ್ರಾಂಗ್ ರೂಮ್ ಮಾಡಲಾಗಿದೆ. ಅಲ್ಲಿ ಚುನಾವಣಾ ಸಿಬ್ಬಂದಿ ಕ್ಷೇತ್ರವಾರು ವಿಂಗಡಣೆ ಮಾಡ್ತಾ ಇದ್ರು. ಇಂಥದ್ದೊಂದು ಕೆಲಸ ಮಾಡ್ತಾ ಇದ್ದೀವಿ ಅನ್ನುವುದನ್ನ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮೊದಲೇ ಹೇಳಲಾಗಿತ್ತು ಅಂತ ಇದೆ ಎಲೆಕ್ಷನ್ ಕಮಿಷನ್. ಮತಯಂತ್ರಗಳನ್ನು ಇಟ್ಟಿರುವ ಸ್ಟ್ರಾಂಗ್ ರೂಮ್ಗಳು ಸೀಲ್ ಆಗಿದ್ದಾವೆ. ಅವುಗಳನ್ನು ಯಾರೂ ಮುಟ್ಟಿಲ್ಲ. ಅಂಚೆ ಮತಗಳನ್ನ ಕ್ಷೇತ್ರವಾರು ವಿಂಗಡಿಸುವ ಕೆಲಸ ಮಾಡಲಾಗ್ತಾ ಇತ್ತು. ಅದು ಪ್ರತ್ಯೇಕ ಸ್ಟ್ರಾಂಗ್ ರೂಮ್. ಇಂಥದ್ದೊಂದು ಕೆಲಸವನ್ನ ಚುನಾವಣಾ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಅಂತ ಎಲ್ಲ ರಾಜಕೀಯ ಪಕ್ಷಗಳಿಗೂ ಮೊದಲೇ ಮಾಹಿತಿ ನೀಡಿದ್ವಿ ಅನ್ನುವುದಕ್ಕೆ ಚುನಾವಣಾ ಆಯೋಗ ಸಾಕ್ಷ್ಯಗಳನ್ನು ಬಿಡುಗಡೆ ಮಾಡಿದೆ. ತೃಣಮೂಲ ಕಾಂಗ್ರೆಸ್ ಮಾಡ್ತಾ ಇರುವ ಆರೋಪಗಳು ಆಧಾರ ರಹಿತ ಮತ್ತು ಸುಳ್ಳು. ವಿಧಾನಸಭಾ ಚುನಾವಣೆಯುದ್ದಕ್ಕೂ ಪಾರದರ್ಶಕತೆ ಕಾಪಾಡಲಾಗಿದೆ ಅಂತ ಚುನಾವಣಾ ಆಯೋಗ ಹೇಳಿಕೆ ಬಿಡುಗಡೆ ಮಾಡಿದೆ. ಜೊತೆಗೆ ಸಾಕ್ಷ್ಯಗಳನ್ನು ಕೊಟ್ಟಿದೆ. ರಾಜಕೀಯ ಪಕ್ಷಗಳಿಗೆ ಮಾಡಲಾಗಿರುವ ಇಮೇಲ್. ಇಷ್ಟೊತ್ತಿಗಾಗಲೇ ರಾಜಕೀಯ ಪಕ್ಷಗಳ ಮುಖಂಡರುಗಳಿಗೆ ರಿಸಲ್ಟ್ ಏನಾಗಬಹುದು ಅನ್ನೋದರದೊಂದು ಅಂದಾಜು ಸಿಕ್ಕಿರುತ್ತೆ. ನಿನ್ನೆ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಹೇಳ್ತಾ ಇದ್ರು, ಯಾಕೋ ಮಮತಾ ಬ್ಯಾನರ್ಜಿ ತುಂಬಾ ಟೆನ್ಷನ್ ನಲ್ಲಿದ್ದಾರೆ. ಹಿಂಗೆಲ್ಲ ಬೂತ್ನಿಂದ ಬೂತಿಗೆ ಓಡಾಡದವರೇ ಅಲ್ಲ ಅವರು, ಈ ಸಲ ಇಂಥ ವರ್ತನೆ ಅಂತಂದ್ರು. ಈಗ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಅಶ್ಲೀಲ ಅವ್ಯಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸ್ತಾ ಇರೋದು. ಬಂಗಾಳಕ್ಕೆ ಬಾ, ನಾನು ನಿನ್ನನ್ನು ತಲೆ ಕೆಳಗಾಗಿ ನೇತು ಹಾಕ್ತೀನಿ ಅಂತ. ಹೋಮ್ ಮಿನಿಸ್ಟರ್ ಒಬ್ಬ ಗೂಂಡ ಆಗಿದ್ದಾರೆ ಅಂದ್ರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರಳ ಬಹುಮತ ಪಡೆಯಬಹುದು ಅಂತ ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿದ ಬೆನ್ನಲ್ಲೇ ಪಕ್ಕದ ಬಾಂಗ್ಲಾದೇಶದಲ್ಲಿ ಆತಂಕ. ಬಾಂಗ್ಲಾದೇಶದ ಸಂಸದ ಅಖ್ತರ್ ಹುಸೇನ್ ಬಾಂಗ್ಲಾದೇಶದ ಸಂಸತ್ತಿನಲ್ಲಿ ಮಾತಾಡಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಭಾರತಕ್ಕೆ ಹೋಗಿರುವ ನಮ್ಮ ದೇಶದ ಅಕ್ರಮ ವಲಸಿಗರನ್ನ ವಾಪಸ್ ಓಡಿಸ್ತಾರೆ. ಭಾರತಕ್ಕೆ ಅಕ್ರಮವಾಗಿ ವಲಸೆ ಹೋಗಿರುವ ನಮ್ಮ ದೇಶದವರು ದೊಡ್ಡ ಪ್ರಮಾಣದಲ್ಲಿ ವಾಪಸ್ ಬರ್ತಾರೆ. ಅವರು ವಾಪಸ್ ಬಂದ್ರೆ ನಮಗೆ ಕಷ್ಟ, ಅವರನ್ನ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಅಂತ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಈ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ. ಬಾಂಗ್ಲಾ ಸಂಸತ್ತಿನಲ್ಲಿ ಅಲ್ಲಿನ ಸಂಸದ ಅಖ್ತರ್ ಹುಸೇನ್ ಮಾತನಾಡಿರುವಂತಹ ವಿಡಿಯೋ ಇದು. আমরা এমন একটা রিজিয়নে আঞ্চলিক একটা অবস্থায় পৃথিবীর এমন একটা স্থানে আমাদের অবস্থান যেখানে আমরা অনেকগুলো বাস্তবতার সঙ্গে আমরা জড়িয়ে আছি। এই বাংলাদেশে
শরণার্থীদের ঢল নামানো হতে পারে সে ধরনের চক্রান্ত আশেপাশে চলছে মাননীয় স্পিকার। বিভিন্ন জায়গায় রোহিঙ্গারা অলরেডি চলে এসেছে, আবার আমাদের প্রতিবেশী দেশ থেকে আবার যে মুসলমানদেরকে বের করে দিয়ে আমাদের দেশে শরণার্থী হিসেবে ঢল নামানো হবে না তার কোনো গ্যারান্টি নেই মাননীয় স্পিকার। ಅವರು ಆ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಹೇಳ್ತಾರೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವು ಒಳನುಸುಳುವಿಕೆ ನಿಲ್ಲಿಸುತ್ತದೆ, ಬಾಂಗ್ಲಾ ಮುಸ್ಲಿಮರನ್ನ ಓಡಿಸುತ್ತೆ ಅಂತ ಬಾಂಗ್ಲಾ ಸಂಸದರು ಹೇಳಿದ್ದಾರೆ. ಸಂಸತ್ತಿನಲ್ಲಿ ಅಖ್ತರ್ ಹುಸೇನ್ ಹೇಳಿರೋದು ತುಂಬಾ ಅಪಾಯಕಾರಿ. ತೃಣಮೂಲ ಸಹಾಯಕರು ನಿಧಾನವಾಗಿ ಈಗ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಒಳ ನುಸುಳುವಿಕೆಗೆ ಟಿಎಂಸಿ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದೆ ಅಂತ. ನಿಶಿಕಾಂತ್ ದುಬೆ ಬಿಜೆಪಿ ಸಂಸದರ ಸೋಷಿಯಲ್ ಮೀಡಿಯಾ ಪೋಸ್ಟ್. ನಿನ್ನೆ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಮಾತನಾಡಿದ್ದನ್ನು ನಿಮಗೆ ಹೇಳ್ತಾ ಇದ್ದೆ. ಮಮತಾ ಬ್ಯಾನರ್ಜಿ ತಮ್ಮ ಸ್ವಕ್ಷೇತ್ರದಲ್ಲಿ ಹೀಗೆ ಬೂತ್ನಿಂದ ಬೂತಿಗೆ ಯಾವತ್ತೂ ಓಡಾಡಿದವರಲ್ಲ. ಈ ಸಲ ಓಡಾಡ್ತಾ ಇದ್ದಾರೆ, ಅವರಿಗೇನೋ ಟೆನ್ಷನ್ ಕಾಡ್ತಾ ಇದೆ ಅಂತ. ಇಪ್ಪತ್ತೊಂಬತ್ತನೇ ತಾರೀಕು ಮತದಾನದ ದಿನ ಬೆಳಗ್ಗೆ 7:30ಯಿಂದ ಸಂಜೆ 6 ಗಂಟೆ ತನಕ ಮಮತಾ ಬ್ಯಾನರ್ಜಿ ತಾವು ಸ್ಪರ್ಧಿಸಿರುವ ಭವಾನಿಪುರದಲ್ಲಿ ಮತಗಟ್ಟೆಯಿಂದ ಮತಗಟ್ಟೆಗೆ ಓಡಾಡ್ತಾ ಇದ್ರು. ಸಂಜೆ ಬಂದು ತಾವು ಓಟ್ ಹಾಕಿದ್ರು. ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹಿಂದೆ ಈ ಬ್ಯಾಲೆಟ್ ಪೇಪರ್ ಮೇಲೆ ವೋಟಿಂಗ್ ಆಗುವಾಗ ಚುನಾವಣಾ ಅಕ್ರಮಗಳಿಗೆ ಬಹಳ ಅವಕಾಶಗಳಿತ್ತು ಅಂತ ಅನಿಸುತ್ತೆ. ಪಶ್ಚಿಮ ಬಂಗಾಳ, ಬಿಹಾರದ ಕಥೆಗಳನ್ನು ಕೇಳ್ತಿದ್ವಿ ನಾವು. ಯಾವನೋ ಜೇಬ್ನಲ್ಲಿ ಇಂಕ್ ಇಟ್ಕೊಂಡು ಹೋಗಿ ಒಳಗಡೆ ಸುರಿದು ಬಂದುಬಿಡ್ತಿದ್ನಂತೆ. ವೋಟಿಂಗ್ ಮುಗಿಯೋ ಟೈಮ್ನಲ್ಲಿ ಉಳಿದಂಥ ಮತಗಳನ್ನು ಮತ್ತಾರೋ ಬಂದು ಚಲಾಯಿಸಿ ಬಿಡ್ತಿದ್ರಂತೆ. ಕೌಂಟಿಂಗ್ ದಿನ ಬ್ಯಾಲೆಟ್ ಬಾಕ್ಸೇ ಚೇಂಜ್ ಆಗಿಬಿಡ್ತಿದ್ವಂತೆ. ಬರ್ತಾ ಬರ್ತಾ ಟೆಕ್ನಾಲಜಿ ಒಂದು, ಇನ್ನೊಂದು ರಾಜಕೀಯ ಪಕ್ಷಗಳಿಗೆ ಬಂದಿರುವ ಅವೇರ್ನೆಸ್ನ ಕಾರಣಕ್ಕಾಗಿ ಆಕ್ರಮಗಳು ಕಡಿಮೆ ಆಗ್ತಾ ಬಂದವು ಅಂತ ಅನಿಸುತ್ತೆ. ನಾನು ನಿನ್ನೆ ರಾತ್ರಿ ನಡೆದ ಗಲಾಟೆಯನ್ನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ, ಎಲೆಕ್ಷನ್ ಪ್ರಾಸೆಸ್ಸು ಬರ್ತಾ 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 ಹೆಚ್ಚು ಹೆಚ್ಚು ಟ್ರಾನ್ಸ್ಪರೆಂಟ್ ಆಗ್ತಾ ಹೋಗಿದೆ ಅಲ್ವಾ? ಅಜಿತ್, ನೀವು ಹೇಳಿದಂತೆ 2 ಕಾರಣಗಳು ಸ್ಪಷ್ಟವಾಗಿವೆ. ಅದಕ್ಕೆ ಒಂದು ಟೆಕ್ನಾಲಜಿ, ಇನ್ಫಾರ್ಮೇಷನ್ ಕೆಳಗಡೆ ಏನಾಗ್ತಿದೆ, ಹಳ್ಳಿಗಳ ಬೂತ್ಗಳಲ್ಲೂ ಏನಾಗ್ತಿದೆ ಅಂತಕ್ಕಂಥದ್ದು ನಿಮಿಷಗಳಲ್ಲಿ ರಾಜಧಾನಿವರೆಗೆ ಬಂದು ತಲುಪುತ್ತೆ. ಅದು ಒಂದು ಭಾಗ. ಎರಡನೇದು, ನಿಶ್ಚಿತವಾಗಿ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಂದ ನಂತರ ಬೂತ್ ಕ್ಯಾಪ್ಚರಿಂಗ್ ಅಂತ ಘಟನೆಗಳು ಬಹುತೇಕ ಇಲ್ಲ ಅಂತ ಹೇಳ್ಬೋದು, ಅಲ್ಲಿವರೆಗೆ ಬಂದಿವೆ. ಹಿಂಸಾಚಾರದ ಘಟನೆಗಳು ನಡೆಯಲ್ವಾ, ಅವು ನಿಶ್ಚಿತವಾಗಿ ಇನ್ನೂ ಕೂಡ ಕೆಲ ಕ್ಷೇತ್ರಗಳಲ್ಲಿ ನಡೀತವೆ. ಫಾರ್ ಎಕ್ಸಾಂಪಲ್, ಈಗ ಪಶ್ಚಿಮ ಬಂಗಾಳ ಇರ್ಬೋದು, ಬಿಹಾರದ ಕೆಲ ಬಾರ್ಡರ್ಗೆ ಹೊಂದಿಕೊಂಡಿರ್ತಕ್ಕಂಥ ಕ್ಷೇತ್ರಗಳಲ್ಲಿರ್ಬೋದು, ಅಲ್ಲಿ ಆ ರೀತಿಯ ಹಿಂಸಾಚಾರದ ಘಟನೆಗಳು ನಡೆದಿವೆ. ಆದರೆ ಬೂತ್ ಕ್ಯಾಪ್ಚರಿಂಗ್ನಂಥ ಘಟನೆಗಳೇನು ಮೊದಲು ನಡೀತಾ ಇದ್ವು, ಅಥವಾ ನಕಲಿ ವೋಟಿಂಗ್ ಏನು ನಡೀತಾ ಇತ್ತು, ಅದು ಬಹುತೇಕ ಆಧಾರ್ಗಳು, ವೋಟರ್ ID ಕಂಪಲ್ಸರಿ ಮಾಡಿದ ನಂತರ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಂದ ನಂತರ ಬಹುತೇಕ ಇಲ್ಲವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಯಾವುದಾದ್ರೂ ಹೊಸ ಸ್ವರೂಪದಲ್ಲಿ ನಡೀತಾ ಇದೆಯಾ ಎಲ್ಲಾದರೂ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ 99% ಆ ರೀತಿಯ ಘಟನೆಗಳು ನಡೀತಾ ಇಲ್ಲ. ಪಶ್ಚಿಮ ಬಂಗಾಳಕ್ಕೆ ಹೋಲಿಸಿ ನೋಡೋದಾದರೆ, ಮಮತಾ ಬ್ಯಾನರ್ಜಿ ಚುನಾವಣೆ ಮುಗಿದ ನಂತರ ಡೆಸ್ಪರೇಟ್ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ.
ಮಾತುಗಳು ಮತ್ತು ಬಾಡಿ ಲ್ಯಾಂಗ್ವೇಜ್ಗಳ ಮೇಲೆ ಒಂದು ಅಂದಾಜು ಮಾಡ್ತೀವಿ ನಾವು. ಯಾಕಂದ್ರೆ ಈ ಉದಾಹರಣೆಗೆ ದಾವಣಗೆರೆ ದಕ್ಷಿಣ, ನಾವು ಆರಂಭದಿಂದ ಹೇಳ್ತಾ ಬಂದ್ವಿ ಕಾಂಗ್ರೆಸ್ಸಿಗೆ ಎಡ್ಜಿದೆ ಅಂತ. ಮತದಾನ ಮುಗಿದ ಮಾರನೇ ದಿವಸ ನಡೆದ ಪತ್ರಿಕಾಗೋಷ್ಠಿಯನ್ನು ನೋಡಿದಾಗ ಏನೋ ಎಡವಟ್ಟಾಗಿರಬಹುದು ಅಂತ ಅನ್ನಿಸ್ತು. ಪಶ್ಚಿಮ ಬಂಗಾಳದಲ್ಲಿ ನಿನ್ನೆಯಿಂದ ಮಮತಾ ಬ್ಯಾನರ್ಜಿ ಏನು ಬೂತ್ಗಳಿಗೆ ಹೋಗ್ತಾ ಇದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಡೋರ್ ಸ್ಟೇಡಿಯಂನಲ್ಲಿ ಒಂದು ಸ್ಟ್ರಾಂಗ್ ರೂಮ್ ಮಾಡಲಾಗಿದೆ. ಅಲ್ಲಿ ಇಬ್ಬರು MP ಹೋಗಿ ಕೂತರು, ಇಬ್ಬರು ಮಂತ್ರಿಗಳು ಹೋಗಿ ಕೂತರು. ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಭವಾನಿಪುರ ಕ್ಷೇತ್ರದ ಸ್ಟ್ರಾಂಗ್ ರೂಮ್ಗೆ ಸ್ವತಃ ಮಮತಾ ಬ್ಯಾನರ್ಜಿ ಹೋದರು. ನಂತರ ಕೇಂದ್ರ ಚುನಾವಣಾ ಆಯೋಗ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು, ನಾವೀಗ ಮನೋಜ್ ಅಗ್ರವಾಲ್ ಅವರ ನಾನು ಇಡೀ ಪ್ರೆಸ್ ಕಾನ್ಫರೆನ್ಸ್ ಕೂಡ ನೋಡಿದೆ. ಅವರು ಹೇಳ್ತಿರೋದೇನು ಅಂತಂದರೆ 4 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ಸೆಗ್ರಿಗೇಷನನ್ನು ಮಾಡ್ತೀವಿ, ನಿಮ್ಮ ಏಜೆಂಟ್ರನ್ನು ಕಳಿಸ್ಕೊಡಿ ಅಂತಕ್ಕಂಥದ್ದನ್ನು ಮೊದಲೇ ತಿಳಿಸಲಾಗಿತ್ತು. ಹೀಗಾಗಿ ಪೇಪರ್ನ ಒಂದೇನು ಶಫ್ಲಿಂಗ್ ಇದೆ, ಆ ದೃಶ್ಯ ಏನು ತೋರಿಸ್ತಾ ಇದ್ದಾರೆ, ಅದು ಪೋಸ್ಟಲ್ ಬ್ಯಾಲೆಟ್ನ ಸೆಗ್ರಿಗೇಷನ್ ಆಗಿತ್ತು ಅಂತಕ್ಕಂಥದ್ದನ್ನು ಚುನಾವಣಾ ಆಯೋಗ ಹೇಳ್ತಿದೆ. ಅದರ ಹೊರತಾಗಿಯೂ ಕೂಡ ನಾವು ತನಿಖೆ ನಡೆಸ್ತೀವಿ, ಅದರಲ್ಲಿ ಏನಾದರೂ ಅಂದರೆ ತೃಣಮೂಲ್ ಕಾಂಗ್ರೆಸ್ನ ದೂರನ್ನು ನಾವು ಗಮನಿಸ್ತೀವಿ ಅಂತಕ್ಕಂಥದ್ದನ್ನು ಕೂಡ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ. ನಿಶ್ಚಿತವಾಗಿ ಚುನಾವಣೆ ಒಂದು ಫಿಯರ್ಸ್ ಬ್ಯಾಟಲ್ ರೂಪ ಪಡೆದುಕೊಂಡಿದ್ದರಿಂದ ಮಮತಾ ಬ್ಯಾನರ್ಜಿಗೂ ಕೂಡ ಒಂದು ಆತಂಕ ನಿಶ್ಚಿತವಾಗಿದೆ. ಯಾಕಂದರೆ 15 ವರ್ಷಗಳಿಂದ ಅಧಿಕಾರದಲ್ಲಿದ್ದರು, ಏನಾದರೂ ಆಗಿಬಿಡುತ್ತಾ ಅಂತಕ್ಕಂಥದ್ರ ಬಗ್ಗೆ ಒಂದು ಆತಂಕ ಇದೆ. ಅದು ನನಗನ್ಸುತ್ತೆ SIRನ ನಂತರವೇ ಮಮತಾ ಬ್ಯಾನರ್ಜಿಗೆ ಆತಂಕ ಇದೆ. SIR ಪ್ರೊಸೆಸ್ ಏನು ನಡೀತು, ಬಿಹಾರದಲ್ಲಿ ನಡೀತು, ನಂತರ ವೆಸ್ಟ್ ಬೆಂಗಾಲ್ನಲ್ಲಿ ನಡೀತು, ಸುಪ್ರೀಂ ಕೋರ್ಟ್ವರೆಗೂ ಕೂಡ ಮಮತಾ ಬ್ಯಾನರ್ಜಿ ಹೋದರು. ಚುನಾವಣಾ ಆಯೋಗ ಎಲ್ಲಿ BJPಗೆ ಸಹಾಯ ಮಾಡಿಬಿಡುತ್ತೋ, ನಮ್ಮ ಕಾಲ್ ಕೆಳಗಿಂದ ಎಲ್ಲಿ ರಗ್ ಎಳೆದು ಬಿಡುತ್ತಾರೋ ಅನ್ನುವ ಭಯ ತೃಣಮೂಲ್ ಕಾಂಗ್ರೆಸ್ಗೆ ನಿಶ್ಚಿತವಾಗಿದೆ. ಅದು ಮಮತಾ ಬ್ಯಾನರ್ಜಿ ಒಂದು ಸ್ಟ್ರೀಟ್ ಫೈಟರ್. ಹೌದು. ಈ ಮುಖ್ಯಮಂತ್ರಿಗಳು ಈ ರೀತಿ ಬಂದು ಸ್ಟ್ರಾಂಗ್ ರೂಮಿಗೆ ಬಂದು ಕೂಡ್ತಕ್ಕಂಥ ತಪ್ಪು ಅಂತ ನಾನು ಹೇಳಲ್ಲ. ಯಾಕಂದರೆ ಪೊಲಿಟಿಕಲಿ ಇಷ್ಟು ಸ್ಟೇಕ್ಸ್ ಇರುತ್ತೆ ಅಜಿತ್, ನೀವು ಮುಖ್ಯಮಂತ್ರಿಗಳಲ್ಲಿ ಬರಬಾರ್ದು ಅಂತಕ್ಕಂಥದ್ದನ್ನು ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮದೇ ಆಗಿರ್ತಕ್ಕಂಥ ಎಕ್ನಾಲೇಜ್ಮೆಂಟ್ ಇರ್ಬೋದು, ತಮ್ಮದೇ ಆಗಿರ್ತಕ್ಕಂಥ ಅಂದರೆ ಎಲ್ಲವೂ ಸರಿ ನಡೀತಾ ಇದೆಯಾ ಅಂತಕ್ಕಂಥದ್ದರ ಬಗ್ಗೆ ನೋಡಲಿಕ್ಕೂ ಕೂಡ ಮುಖ್ಯಮಂತ್ರಿಗಳು ಬಂದಿದ್ದರು. ಬಟ್ ಒಂದು ನಿಜ, ತೃಣಮೂಲ್ ಕಾಂಗ್ರೆಸ್ ಮತ್ತು ಮಮತಾ ಬ್ಯಾನರ್ಜಿಯವರ ಮುಖದಲ್ಲಿ ಒಂದು ಡೆಸ್ಪರೇಷನ್ ಕಾಣ್ತಾ ಇದೆ. ಯಾಕಂದರೆ ಇಡೀ ಎಕ್ಸಿಟ್ ಪೋಲ್ಗಳಿರ್ಬೋದು, ಅಲ್ಲಿಂದ ಬಂದಿರತಕ್ಕಂಥ ಪತ್ರಕರ್ತರಿರ್ಬೋದು, ಬರ್ತಾ ಇರ್ತಕ್ಕಂಥ ಸುದ್ದಿಗಳಿರ್ಬೋದು, ಒಂದು ವಿಷಯ ಸಾಮಾನ್ಯವಾಗಿದೆ, ಜನರಲೈಸ್ಡ್ ಏನಿದೆ ಅಂತಂದರೆ BJP ಈಸ್ ಗೆಟಿಂಗ್ ಅಪ್ವರ್ಡ್ ಮೊಬಿಲಿಟಿ. 38ಇಂದ BJP ಮೇಲ್ಗಡೆ ಹೋಗುತ್ತೆ, 40 ಕ್ರಾಸ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಬಹುತೇಕ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಅದರ ಅರ್ಥ ಎಷ್ಟು, ಸೀಟ್ ಎಷ್ಟು, BJP ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೆ, ಅದು ಎಷ್ಟು ಮೊಬಿಲಿಟಿ ಅಂತ ತೆಗೆದುಕೊಳ್ಳುತ್ತೆ, ದಟ್ ಐ ಥಿಂಕ್ ವಿ ಶುಡ್ ವೇಟ್. ಸೋಮವಾರದ ಮಧ್ಯಾಹ್ನದವರೆಗೆ ಎಲ್ಲರೂ ಕಾಯಲೇಬೇಕಾಗತ್ತೆ. ಬಟ್ ಆ ಒಂದು ಜಿಟರಿ ಅಂತಿರೋ, ನರ್ವಸ್ನೆಸ್ ಅಂತಿರೋ, ಆ ಒಂದು ಡೆಸ್ಪ್ರೇಷನ್ ಅಂತಿರೋ, ಅದು ಮಮತಾರ ಮುಖದಲ್ಲಿ ನಿಶ್ಚಿತವಾಗಿ ಕಾಣ್ತಾ ಇದೆ. 2011ರ ಫೈಟ್ ಏನು ಮಮತಾ ಬ್ಯಾನರ್ಜಿ ನಿರ್ಣಾಯಕ ಫೈಟ್ನಲ್ಲಿ ಗೆದ್ದಿದ್ರು, ಅದೇ ರೀತಿಯ ಇನ್ನೊಂದು ನಿರ್ಣಾಯಕ ಫೈಟ್ ಮಮತಾ ಮತ್ತು BJP ನಡುವೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ಅದು ಸ್ಪಷ್ಟವಾಗಿ ಈ ದೃಶ್ಯಗಳಲ್ಲೂ ಕೂಡ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.